ಅತ್ತೆ, ನಾನು ನಿಮಗೆ ಲಕ್ಷಾಧೀಶ್ವರಿ ಆಗಂತ ಐಡಿಯಾ ಕೊಡ್ತೀನಿ. ನೀವು ಬೇಡ ಅಂತ ಅನ್ಬಾರ್ದು. ನೀವು ಸಂದಕ್ಕಿರ್ತೀರ, ನಾನು ಸಂದಕ್ಕಿರ್ತೀನಿ. ಇಬ್ರು ಸಂದಕ್ಕಿರ್ತೀವಿ. ಅತ್ತೆ, ಪ್ಲೀಸ್ ನನ್ನ ಐಡಿಯಾನ ಬೇಡ ಅಂತ ಮಾತ್ರ ಹೇಳ್ಬೇಡಿ ಕಣತ್ತೆ. ಪ್ಲೀಸ್ ಕಣತ್ತೆ. ಸರಿ, ಅದೇನು ಅಂತ ಹೇಳು. ಲಕ್ಷಾಧೀಶ್ವರ ಆಗ್ಬಿಡ್ತಾನೆ. ನನ್ನ ಮಗಳನ್ನ ಸದಿಗೆ ಸಂದಕ್ಕೆ ನೋಡ್ಕೊಂಡ್ರೆ ನಂಗೆ ಅಷ್ಟೇನೇ ಸಾಕು. ಅದಕ್ಕಿನ್ನು ಬೇರೆ ಇನ್ನೇನೂ ಬೇಕಿಲ್ಲ ಕಣಪ್ಪ ತಂದೆ. ಕೋಟ್ಯಾಧೀಶ್ವರನು ಬೇಡ, ಲಕ್ಷಾಧೀಶ್ವರನು ಬೇಕಿಲ್ಲ. ನಿನ್ನ ತಂಗಿಯ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ಟು ನನ್ನ ಮಗಳಿಗೆ ಆಸ್ತಿ ಎಲ್ಲ ಕೊಟ್ಬಿಟ್ಟು ಸಂದಕ್ಕೆ ನೋಡ್ಕೊಬಿಟ್ರೆ ಅದಕ್ಕಿನ್ನು ನನಗೆ ಇನ್ನೇನು ಬೇಕಾಗಿಲ್ಲ. ನನಗೆ ನನ್ನ ಮಗಳು ಸಂದಕ್ಕಿರೋದು ಅಷ್ಟೇನೇ ಮುಖ್ಯ. ಅತ್ತೆ, ನಿಮಗೆ ಆ ಬಿಲಾಲಿ ನನ್ನ ಡೂಪ್ಲಿಕೇಟ್ ತಂಗಿ ಅಂತ ಹೇಳ್ಕೊಂಬಿಟ್ಟು ಬಂದಿದ್ಲಲ್ಲ ಹಂಸ, ಅವಳ ಮೇಲೆ ನಿಮಗೆ ಕೋಪ ಇಲ್ವಾ ಅತ್ತೆ? ವಾಪ ನಳಿಮಯ್ಯ, ಅಪ್ಪೋ ನನ್ನ ಮಗಳು ತಗೆಲ್ಲ ಕೆಲಸ ಮಾಡಿಸ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಟಕ 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 ಅಂತ ಹಾಕೊಂಡು ರುಬ್ಬಿಡೋಣ ಅಂತ ಅನಿಸ್ತದೆ. ಆದರೆ ಏನು ಮಾಡ್ತೀಯ, ಮನೆಯಾಗಿಲ್ಲ ಇವತ್ತು. ಅದೆಲ್ಲೋ ಪ್ಯಾಟೆನ ಕೆಲಸ ಐತೆ ಬತ್ತೀನಿ ಅಂತ ಹೋಗೋಳೆ. ಬರ್ದಿದ್ದಂಗೆ ನೀನೇನು ಬಂದೇ ಬತ್ತಾಳೆ. ಅವಾಗ ಎಕ್ಕಡ ತಗೊಂಡು ಹೊಡಿಯೋದು. ಅಲ್ಲಿ ಗಂಟ ಬಿಡು, ರುಬ್ಬಿಸ್ತೀನಿ, ನನಗೆ ಗೊತ್ತಿ ಹಂಗೆ ರುಬ್ಬಿಸ್ಬೇಕು ಅಂತ ಹೇಳ್ಬಿಟ್ಟು ಮಳ್ಳಿನ. ನೀವೇನು ಹೇಳಿ ಮಯ್ಯ, ಅಂಥ ಖತರ್ನಾಕ್ ಹುಡುಗಿನ ನಾನಂತೂ ನನ್ನ ಜೀವಮಾನದಾಗ ಏನೇ ನೋಡಿಲ್ಲ. ಒಟ್ಟು ಖತರ್ನಾಕ್ ಅವಳಂತೂ. ಅಲ್ವಾ ಅತ್ತೆ? ಅವಳು ಸರಿ ಇಲ್ಲ 420 ಅತ್ತೆ. ನಾವೇನಾದ್ರೂ ಅವಳಿಗೆ ಒಂದು ಚೂರೇ ಚೂರು ಚಿಕ್ಕ ಮೋಸ ಮಾಡಿದ್ರೆ ಏನತ್ತೆ ಆಯ್ತದೆ? ಅವಳು ಮಾಡಿರೋದೇ ದೊಡ್ಡ ಮೋಸ. ಅದ್ರಾಗೆ ಚಿಕ್ಕದಿನ ಏನಾಯ್ತದೆ ಮಾಡೋಳೆ ಇಷ್ಟು ದೊಡ್ಡ ಮೋಸನ. ಮಾಡಿಕೊಂಡು ನಾವು ಚಿಕ್ಕ ಮೋಸ ಮಾಡಿದ್ರೆ ಏನಾಯ್ತದೆ ಅಳಿ ಅಂದ್ರೆ? ಅವಳು ಮಾಡಿರೋ ಕಂತ್ರಿ ಕೆಲಸಕ್ಕೆ ನಾವು ಅವಳು ಹಿಡ್ಕೊಂಡು ಸಾಯಿ ಬಿಡಿದ್ರು ನಮಗೆ ಯಾವ ಪಾಪನೂ ಬರೋಕ್ಕಿಲ್ಲ ಅಳಿ ಅಂದ್ರೆ. ಥೂ, ನನ್ನ ಮಗಳು ಪಾಪ ಅವಳು ಸ್ವಂತ ನಾದ್ನಿ ಅನ್ಕೊಂಡು ಎಷ್ಟು ಸೇವೆ ಮಾಡಿದ್ಲು ಗೊತ್ತಾ ಅಳಿ ಅಂದ್ರೆ. ನೀವಿರಲಿಲ್ಲ ನನ್ನ ಕಣ್ಣಾರೆ ನೋಡಿವ್ನಿ ನಾನು. ಅಲ್ಗೂ ನಾನೇ ಬೈತಿದ್ದೆ, ಯಾಕೆ ಬೇಕು ನಿಂಗಿದೆಲ್ಲ ಬಿಟ್ಬಿಡೆ ಅಂತ. ಇರಲಿ ಬಿಡಮ್ಮ, ಇರಲಿ ಬಿಡಮ್ಮ, ಇರಲಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇದ್ಲು. ಏನು ಮಾಡ್ತೀರಾ ಈಗ ಬುಡಿ. ಈಗೇನು ಇಷ್ಟೊಂದು ಪೀಟಿಕೆ ಆಗ್ತಿದಿರಲ್ಲ, ಏನು ಇಸ್ಯಾ? ಅತ್ತೆ, ಅದೇನು ಅಂದ್ರೆ ಅತ್ತೆ, ನನ್ನ ಗಾಡಿದು EMI ಕಟ್ಟಬೇಕು. ಮಾನ ಮರುವದಿ ಎಲ್ಲ ಹೋಯ್ತದೆ, ಅದು ನಿಮಗೂ ಗೊತ್ತು ಆ ಗೊತ್ತಿರೋದೇ ತಗ. ಅಲ್ವಾ? ಅದಕ್ಕೆ ಇಸ್ಯ ಏನು ಅಂತ ಹೇಳಿದ್ರೆ ಆ, ಅದು ಆ, ಅದು ಅವಳಿಗೆ ಅವ್ರ ಹುಡುಗ ಒಂದು ಡೈಮಂಡ್ ನಕ್ಲೀಸ ಕೊಟ್ಟವನಿ. ನಿಮ್ಗೆ ಹೇಳಿದ್ನಲ್ಲ ನಿನ್ನೆ. ಹ್ಞೂ, ಕೊಟ್ಟವನೆ. ಅದಕ್ಕೆ ನಾವೇನು ಮಾಡೋಣ? ಅತ್ತೆ, ಒಂದು ಡೈಮಂಡ್ ನಕ್ಲೀಸ್ ಅಂದ್ರೆ ಇವಾಗ ಬಂಗಾರದ ಬೆಲೆನೇನಿಯ ಗಗನಕ್ಕೆ ಹೋಗಿ ಮುಟ್ಟೈತಿ. ಹತ್ತತ್ರ 12,850, 12,900 ಅಷ್ಟೊಂದು ಆಗಿ ಮುಟ್ಟೈತಿ. ಇನ್ನು ಡೈಮಂಡ್ ಬಗ್ಗೆ ಯೋಚನೆ ಮಾಡಿ ಅತ್ತೆ. ಒಂದು ನಕ್ಲೆಸ್ ಅಂದ್ರೆ ಮಿನಿಮಮ್ ಕಮ್ಮಿ ಅಂದ್ರೂ 5 ಲಕ್ಷ ಕಣತ್ತೆ. ನಮ್ಮಂತಾರೆಲ್ಲ ಡೈಮಂಡ್ ಹಾಕಾಯ್ತದ? ನಿನ್ನಂತ ಅಳಿಮೈನ್ ಕಟ್ಕೊಂಡು ಯಾರನ್ನ ಸಾವುಕಾರ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡಿದಿದ್ರೆ ನಾನು ನನಗೆ ಅಳಿಮಯ್ಯ ತಂದು ಕೊಟ್ಟಿರೋನು. ನನ್ನ ಮಗಳಿಗನ ಕೊಡ್ಸಿರೋನು, ನಾನು ಕೊಡಲಿಲ್ಲ ಅಂತಂದ್ರೆ. ಈಗೆಲ್ಲನೂ ಹ್ಞೂ, ಈಗೆಲ್ಲ ಏನು ಪ್ರಯೋಜನ ಇಲ್ಲ ತಗ. ಪ್ರಯೋಜನ ಇಲ್ದಿರ ಇದು. ಅಯ್ಯೋ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ನಿಂತಾಗಿ ಅಣಗಿ 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 ಅವಳು 5 ಲಕ್ಷದ ಕೊಡ್ಸಿದ್ಲು, ಇವಳು 5 ಲಕ್ಷದ ಕೊಡ್ಸಿದ್ಲು, ಇದೇ ಆಯ್ತು ನಿಂದು. ಅತ್ತೆ, ಹೇಳೋದನ್ನು ಕೇಳಿಸ್ಕೊಳ್ಳಿ. 5-6 ಲಕ್ಷ ಕಮ್ಮಿ ಅಂತ ಸಿಗಕ್ಕಿಲ್ಲ. ಈಗ ಅವಳು ಮಾಡಿರೋ ಮನೆಯಾಳ ಕೆಲಸಕ್ಕೆ ನಾವಿಬ್ರು ಏನು ಮಾಡಬೇಕು ಅಂದರೆ, ನಾವಿಬ್ರು ಸೇರ್ಕೊಂಬಿಟ್ಟು ಆ ಡೈಮಂಡ್ ನಕ್ಲಿಸ್ನ ಎತ್ಬಿಡೋಣ. ಏ ಅಳಿಮಯ್ಯ, ಕಳ್ತನ ಮಾಡು ಅಂತ ಹೇಳ್ತಾ ಇದೀಗ. ನಿಮ್ಮ ಅಮ್ಮನ ತಗ್ಲಾಕೊಂಬಿಟ್ರೆ ಈಗ ನಾ ಮನೆಗೆ ಬಿಟ್ಕೊತಾವಳು ನನ್ನ. ಆಮೇಕಿನ ಮನೆಗೂ ಬಿಟ್ಕೊಳಕಿಲ್ಲ, ಮೇಟಿ ತಗೊಂಡು ಈಚೆ ಕಡೆಗೆ ಹಾಕ್ತಾಳೆ. ಇದೆಲ್ಲ ಬೇಕಾ? ಅತ್ತೆ, ನಮಗೆ ಗೊತ್ತಿಲ್ಲ ಅಂತ ಹೇಳೋಣತ್ತೆ. ನಾವ್ಯಾಕೆ ಗೊತ್ತೈತೆ ಅಂತ ಹೇಳೋಣ? ನೀನು ಒಡವೆ ಕಟ್ಕೊಂಡು ನಮಗೇನಾಗಬೇಕು? ನೀನು ಒಡವೆಯಿಂದ ನಮಗೇನಾಗಬೇಕು? ನನಗಂತೂ ಏನೂ ಗೊತ್ತಿಲ್ಲ ಅಂತ ಹೇಳೋಣ ಅತ್ತೆ. ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ಇಲ್ಲ. ನಾಳಿಕೆ ಅವ್ರು ಎಲ್ಲರೂ ಬಂದ್ಬಿಡ್ತಾರೆ. ಅಷ್ಟ್ರಾಗಿ ನಾವು ಆ ಡೈಮಂಡ್ ನಕ್ಲಿಸ್ನ ಕದ್ಬಿಡ್ಬೇಕು. ಕದ್ಬಿಟ್ಟು ಇದನ್ನ ಅಂತ ಎತ್ತಿಕ್ಬಿಡ್ಬೇಕು. ಆಮೇಲೆ ನಾರ್ಮಲಾಗಿ ಮನೆಗಿದ್ದೀವಿ ಅನ್ನಂಗಿರ್ಬೇಕು. ಆಮೇಕಿಂದ ಒಂದು ದಿನ 2 ದಿನ ಬಿಟ್ಕೊಂಡು ಹೋಗಿ ಆ ಡೈಮಂಡ್ ನಕ್ಲಿಸ್ನ ಇಬ್ರು ಹೋಗಿ ಅಂಗಡಿಗೆ ತಗೊಂಡು ಹೋಗ್ಬಿಟ್ಟು ಮಾರ್ಬಿಡ್ಬೇಕು. ಡೈಮಂಡ್ ನಕ್ಲಿಸ್ನ ಮಾರ್ಬಿಟ್ಟು ಆಮೇಕಿಂದ ಅದ್ರ ಬದುತ್ತೆಲ್ಲ ದುಡ್ಡು ಒಂದು 6 ಲಕ್ಷ ಬರುತ್ತೆ ಅನ್ಕೊಳ್ಳಿ. ನಿಮಗೆ 3 ಲಕ್ಷ, ನನಗೆ 3 ಲಕ್ಷ. ನಾನು ಬೈಕ್ದು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟತ್ತೆ. ನನ್ನ ಮಾತು ಕೇಳಿ, ನಾನು ಬಿಸ್ನೆಸ್ ಶುರು ಮಾಡ್ಕೊಂಡು ನಿಮ್ಮ ಮಗಳನ್ನ ರಾಣಿ ಥರ ನೋಡ್ಕೊಂಡಿರ್ತೀನಿ. ನೀವು ಆ 3 ಲಕ್ಷ ರೂಪಾಯಿನಾಗೆ ನಿಮ್ಮ ಮಗಳಿಗೆ ಏನಾರ ಕೊಡಿಸ್ಬಿಟ್ಟು ನೀವು ಏನಾರ ತಗೊಂಡು ಖರ್ಚಿಗೊಂಚೂರು ದುಡ್ಡು ಇಕ್ಕೊಂಡು ನೀವು ಮಜಾ ಮಾಡ್ಕೊಂಡಿರಿ, ಸರಿನಾ? ಆದ್ರೂ ಅಳಿ ಅಂದ್ರೆ ಭಯ ಆಯ್ತದಲ್ಲ ನಂಗೆ. ನಾನು ಇರೋ ಗಂಟ ನೀವು ಭಯ ಪಡಲೇಬೇಡ್ರಿ. ನಾವು ಇಂಥವೆಲ್ಲ ಎಷ್ಟು ಡೀಲ್ ಮಾಡಿಲ್ಲ ಅತ್ತೆ. ಬೇಜಾನ್ ಡೀಲ್ ಮಾಡ್ಬಿಟ್ಟಿದ್ದೀನಿ. ಇದೆಲ್ಲ ಜುಜುಬಿ ಯಾವ್ದು ನನಗೆ ನೋಡಿ. ನೀವು ಬನ್ನಿ ಒಳಗಡೆ, ನಿಮ್ಮ ಮಗಳನ್ನ ಕರೆದ್ಬಿಟ್ಟು ಈಚೆ ಕಡೆ ಸುಮ್ಮನೆ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳಿ. ಅಷ್ಟಾಗಿ ನಾನು ಹೋಗ್ಬಿಟ್ಟು ಓಡೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ಬರ್ತೀನಿ. ಸರಿನಾ? ಆಮೇಲೆ ಇಬ್ಬರು ಎಲ್ಲಿ ಮಾರಬೇಕು ಅಂತ ಹೋಗ್ಬಿಟ್ಟು ಪ್ಲಾನ್ ಮಾಡೋಣ. ನನ್ನ ಹೆಂಡ್ತಿಗೆ ನನ್ನ ಮೇಲೆ ಕಣ್ಣು ಯಾವಾಗೂ ನನ್ನ ಹೆಂಗೆ ನೋಡ್ತಾ ಇದ್ದಾಳೆ. ಅದಕ್ಕೆ ನನ್ನ ಹೆಂಡ್ತಿನ ನೀವು ಮಾತಾಡ್ಸ್ಕೊಂಡು ನಿಂತ್ಕೊಬಿಟ್ರೆ ಸಾಕು. ಅಳಿಮಯ್ಯ, ಎಡವಟ್ಟೇನೂ ಆಗಲ್ಲ ತಾನೇ? ಇಲ್ಲ 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 ಅತ್ತೆ, ಬನ್ನಿ ನೀವು ಫಸ್ಟ್ ಬನ್ನಿ. ನೀವು ನಿಮ್ಮ ಮಗಳನ್ನ ಕರೆದು ಫಸ್ಟ್ ಮಾತಾಡಿಸ್ತೀರಿ. ಹಿಂಗೆ ಹೋಗ್ಬಿಟ್ಟು ಪಟ್ ಅಂತ ಎತ್ಕೊಂಡು ಹಂಗೆ ಬಂದ್ಬಿಡ್ತೀನಿ, ಸರಿನಾ? ಸರಿ ಅಳಿ ಅಂದ್ರೆ ಆ ಮನೆ ಹೇಳಿ ನಮಗೆ ಮಾಡಿರೋ ಮೋಸಕ್ಕೆ ನಾವು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಓಕೆ, ತಗೊಂಬಿಟ್ಟು ಬಾ ಹೋಗಿ ಡೈಮಂಡು. ನನ್ನ ಮಗಳಿಗೂ ಒಳ್ಳೇದಾಯ್ತದೆ, ನನಗೂ ಒಳ್ಳೇದಾಯ್ತದೆ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳಿ. ಸರಿ ಅಳಿ ಅಂದ್ರೆ ಡೀಲು. ಕರೀರಿ ನಿಮ್ಮ ಮಗಳನ್ನ. ಮಗಳೇ, ಮಗಳೇ. ಏನಮ್ಮ ಮಗಳೇ? ಅದೇನು ಗೊತ್ತಾ,
ಯಾಕೋ ನಂಗಂದು ತಲೆನೋವಮ್ಮ. ಈ ತಲೆನೋವು ಅದು ಯಾವಾಗ ಹೋಯ್ತದ ಏನೋ ಗೊತ್ತಿಲ್ಲ ಕಣಮ್ಮ. ಇನ್ನೊಂದು ದಿವ್ಸ ಏನು ಗೊತ್ತಾ ಮಗಳೇ, ಇವಳವಳಲ್ಲ ಹಂಸಿ ಅವಳಲ್ಲ, ಅವಳು ಪ್ಯಾಟೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನಾನು ಅದಕ್ಕೆ ಪಿ ವ್ಯದಿ ಅಂತದ್ದು ಪಾಸ್ಪೋರ್ಟು ಅದು ಇದು ಎಲ್ಲನೂ ಮಡಗಿಕೊಬಿಟ್ಟಿವ್ನಿ. ನಾನಂತೂ ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಮಡಗ್ಬಿಟ್ಟು ಹಂಗೇನಿ ಎತ್ತಿಕೊಂಡಿವ್ನಿ. ನೋಡು, ಇನ್ನೊಂದು ದಿವ್ಸ ಏನು ಅಂದರೆ, ಇನ್ನೊಂದು ದಿವ್ಸ ಅಮ್ಮ ಏನು ಹೇಳ್ಬೇಕೋ ಹೇಳ್ಬೇಕು ತಾನೆ. ಬಿಟ್ಬಿಟ್ಟು ಅದಂತೆ ಇದಂತೆ ಇದಂತೆ ಅದಂತೆ ತಲೆ ಕೆಟ್ಟಂಗೆ ಮಾತಾಡ್ತಿದ್ದಲ್ಲಮ್ಮ ನೀನು. ಮಗಳೇ, ನಾನು ನೀನು ಚೆನ್ನಾಗಿರ್ಬೇಕು ಮಗಳೇ ಜೀವನದಾಗೆ. ಈಗ ನನಗೇನು ಕಮ್ಮಿ ಆಗೈತೆ, ಚೆನ್ನಾಗಿವ್ನಿ ತಾನೇ. ಇಷ್ಟಲ್ಲ ಮಗಳೇ, ಇನ್ನೂ ಶಾನೆ ಚೆನ್ನಾಗಿರ್ಬೇಕು ಮಗಳೇ ನೀನಂತೂ. ನಂಗೆ ಅದೇನೇ ಆಸೆ. ನನ್ನ ಮಗಳು ಇನ್ನೂ ಸೂಪರಾಗಿರ್ಬೇಕು, ಡೂಪರಾಗಿರ್ಬೇಕು ಅಂತ ಆಸೆ ಮಗಳೇ. ನೀನು ಏನೇ ಹೇಳು ಮಗಳೇ, ನಿನ್ನಂಥ ಮಗಳನ್ನ ಎತ್ತಿರೋದಕ್ಕೆ ನನಗಂತೂ ಬಹಳ ಖುಷಿ ಆಗ್ತೈತೆ. ಅಮ್ಮ, ನಿಂಗೇನು ಮಾಡೋ ಕ್ಯಾಮೆ ಇಲ್ಲ ಅಂತ ಅನಿಸ್ತದೆ. ಇದೇನು ಕೈ ಹಿಡ್ಕೊಂಡು ಒಳ್ಳೆ ಬುಡಮ್ಮ ಹೋಯ್ತೀನಿ ನಾನು, ಕ್ಯಾಮೆ ಐತೆ ಒಳಗಡೆ. ಯಾಕಮ್ಮಿ ನಾನು ಇಷ್ಟು ಪಿರುತಿಯಿಂದ ಮಾತಾಡಿಸ್ತಾ ಇವ್ನಿ, ಹೋಗ್ಬೇಕು ಒಳಗಡೆ ಹೋಗ್ಬೇಕು, ಒಳಗಡೆ ಏನು ಗಂಟು ಮಾಡಿದ್ಯಾ ನೀನು? ಹೋಗ್ಬೇಕು ಅಂತ ಅನ್ನೋಕ್ಕೆ ಇರುವಸಿ. ಏನು ಗೊತ್ತಾ, ಈಗ ಮದುವೆ ಆಯ್ತದಲ್ವಾ ನೀನು ನಾಡ್ನಿದು, ನೀನು ಚೆನ್ನಾಗಿರೋ ಸೀರೆ ಹಾಕೊಂಡು ಫುಲ್ಲು ಮಿಂಚಿಂಗಾಗಿ ಮಿಂಚ್ತಿರ್ಬೇಕು. ಹೆಂಗವಳು ನೋಡಪ್ಪ ನನ್ನ ಮಗಳು ಅಂತ ಎಲ್ಲರೂ ಮಾತಾಡಬೇಕು. ಅಮ್ಮ, ಅವ್ರ ಮದುವೆನೇ ಗ್ರ್ಯಾಂಡಾಗಿ ಆಗಕ್ಕಿಲ್ಲ ಅಂತ ಹೇಳವ್ರೆ. ನೀನು ಹಂಗೆ ಹಿಂಗೆ ಅಂತ ಎಲ್ಲಿ ಮಾತಾಡ್ತಾರೆ? ರಿಜಿಸ್ಟರ್ ಮ್ಯಾರೇಜ್ ಆಗೋದು ಇನ್ನು ಶಾನೆ ದಿನ ಇಲ್ಲ ಮದುವೆಗೆ. ಅತ್ತೆ ಬೇರೆ ಹೋಗೈತೆ, ಅಲ್ಲಿ ಇಲ್ಲಿ ಅಂತೆಲ್ಲ ಮದುವೆ ವಿಚಾರ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ. ನೀನು ನೋಡಿದ್ರೆ ಮನೆನಾಗ 1000 ಕೆಲಸ ಐತೆ. ಕೈ ಹಿಡ್ಕೊಂಡಿಲ್ಲಿ ನಿಂತಿದೀಗ. ಬುಡಮ್ಮ, ಮದುವೆಗಿದ್ವಿ ಎಲ್ಲ ನೋಡ್ಕೊಳ್ಳೋ ನಿಧಾನಕ್ಕೆ. ಫಸ್ಟು ನಮ್ದೇನಾಯ್ತು ಅದು ನಾವು ನೋಡಿ ಮುಗಿಸ್ಕೊಳ್ಳೋಣ. ಮಗಳೇ, ನಿಂದು SSLC ಪರ್ಸೆಂಟೇಜ್ ಏನು? 7. ಅಮ್ಮ, ದೇವರೇ ಪಾಪ ಹತ್ತಿಸ್ಬೇಡ ನಿನ್ನ. ಏನೋ ಪಿರುತಿಂದ ಮಾತಾಡ್ಸಕ್ ಬಂದ್ಬಿಟ್ರೆ ಒಳ್ಳೆ ನಾಯಿ ಹುಡ್ತೋ ಆಡ್ದಂಗೆ ಆಡ್ತಾಳೆ. ಹೋಗತ್ತಾಗೆ, ಯಾರು ನೀನು ಹಿಡ್ಕೊಂಡಿರೋ ಕೈಯ? ಏನೋ ಮಗಳು ಅಂತ ಪಿರುತಿಯಾಗಿ ಮಾತಾಡ್ಸಂಗೂ ಇಲ್ವಾ? ಹೋಗ್ ಕ್ಯಾಮೆಗಿಮೆ ನೋಡ್ಕೊ ಹೋಗು, ಬಂದ್ಬಿಟ್ಲು ಇಲ್ಲಿ. ಅಮ್ಮ, ನನ್ನ ಗಂಡ ಜೊತೆ ಸೇರ್ಕೊಂಡು ನಿಂಗೇನೋ ಉಚ್ಕಿ ಚಿಡ್ಬಿಟ್ಟಾಯ್ತಾ? ಹುಚ್ಚನಾಗಿ ಕಚ್ಬಿಡ್ತಾ ಇಲ್ಲ ಅಂದ್ರೆ ಹೆಂಗ್ ಸಿಕ್ಕ ಹಂಗೆ ಆಡ್ತಿಲ್ಲ. ಮನೆನಾಗ ಅಷ್ಟು ಕೆಲಸ ಇಟ್ಕೊಂಡು ಮಾಡ್ತಿದ್ದೀನಿ, ಕೈ ಹಿಡ್ಕೊಂಡ್ಬಿಟ್ಟು SSLC ಪರ್ಸೆಂಟೇಜ್ ಎಷ್ಟು, ಅದೆಷ್ಟು ಇದೆಷ್ಟು ಅಂತ ಕೇಳಿದ್ರೆ ಉರಿಯಕ್ಕಿಲ್ವಾ? ಈಗ ಅದ್ರ ಅವಶ್ಯಕತೆ ಐತಾ? ಬಿಡು, ಹೋಗಿ ನಿನ್ ಕ್ಯಾಮೆ ಏನಾಯ್ತು ನೀನು ನೋಡ್ಕೊ ಹೋಗು. ಇಲ್ಲಿಗೆ ಯಾಕೆ ಬಂದ್ಬಿಟ್ಟು ಮತ್ತೆ ಅಲ್ಲಿ ತಿಂತೀಗ? ಹೋಗ್ ನಿನ್ ಕ್ಯಾಮೆ ಏನೋ ನೋಡ್ಕೊಂಡು ನೀನೇನೋ ಮಾಡ್ಕೊ ಹೋಗಿ ಸುಮ್ಕೇನೆ. ಕ್ಯಾಮೆ ಹೋಗಿ ಕ್ಯಾಮೆ ನೋಡ್ಕೊ ಹೋಗಿ. ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ನಂಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡ, ಹೋಗಿ ಸುಮ್ಕೇನೆ. ನೀವೇನ್ರಿ 36 ಬಿಟ್ಕೊಂಡು ಕಿಸಿತಿದ್ದೀರಾ? ನೀನು ನಿಮ್ಮಮ್ಮ ಜಗಳ ಆಡ್ತಿದ್ರೆ ಒಂಥರ ಖುಷಿ ಆಯ್ತದೆ. ಆಯ್ತದೆ, ತಿಂದುಕೂಳ್ ಜಾಸ್ತಿ ಆದ್ರೆ ಎಲ್ಲನೂ ಆಯ್ತದೆ ನಿಮ್ಗೆ. ಅದು ಯಾಕೆ ಹಿಂಗೆ ಆಡ್ತಿರೋ ನೀವಿಬ್ರು? ನಮ್ಮ ಅಮ್ಮನೂ ಸೇರ್ಬಿಟ್ಟು ಹಾಳು ಮಾಡಾಕ್ಬಿಟ್ಟೆ ನೀನಂತೂ. ನಮ್ಮ ಅಮ್ಮಂಗೂ ನಿನ್ ಬುದ್ಧಿ ನೀನೇ ಕಲಿಸ್ತಿದ್ಯಾ? ಬತ್ತ ಕರ್ಮ. ಯಾಕತ್ತೆ ಮಗಳ ಹತ್ರ ಬೈಸ್ಕೊಳಕ್ ಹೋದ್ರಿ? ನೀವು ಸಡನ್ ಆಗಿ ಕರೆದ್ಬಿಟ್ಟು ಮಾತಾಡಿ ಅಂತ ಹೇಳಿದ್ರ ನಂಗೆ ಏನು ಮಾತಾಡಬೇಕು ನನ್ನ ಮಗಳ ಹತ್ರ ಅಂತಾನೆ ಗೊತ್ತಾಗಲಿಲ್ಲ. ಏನೇನೋ ಮಾತಾಡ್ಬಿಟ್ಟೆ. ಅವಳು ಅದಕ್ಕೆ ಹೆಂಗೋ ಊದ್ಬಿಟ್ಲು. ಅಂದ್ರೆ ಹೋಗಿದ್ ಕೆಲಸ ಏನಾಯ್ತು? ಮುಗೀತು? ಅತ್ತೆ, ಇದೆಲ್ಲ ಮಾತಾಡಬಾರ್ದು. ಬನ್ನಿ, ನಿಮ್ಮನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಕುಂತ್ಕೊಂಡು ಮಾತಾಡೋಣ. ಅಲ್ಲಳಿ ಅಂದ್ರೆ ಕೆಲಸ ಮುಗೀತಾ ಇಲ್ವಾ ಅಂತ ಕೇಳಿದ್ದು. ಇನ್ನೂ ಮುಗ್ದಿಲ್ಲ ಅಂದ್ರೆ ಇನ್ನೊಂದ್ಕಿತ ನನ್ನ ಮಗಳನ್ನ ಕರೆದ್ಬಿಟ್ಟು ಮಾತಾಡಕ್ಕೆ. ನಾವೊಂದ್ಸಲ ಕೈ ಹಾಕಿದ್ಮೇಲೆ ಆ ಕೆಲಸ ಸುಮ್ಮನೆ ಅರ್ಧಕ್ಕೆ ಬಿಟ್ಬಿಡ್ತೀನ. ಬನ್ನಿ ಹೋಗೋಣ ಬನ್ನಿ. ಹೌದಾ? ಅಯ್ಯೋ ಶಿವನೇ, ಒಳ್ಳೆ ಕೆಲಸ ಮಾಡಿದ್ರಿ. ಯಾರು ನೋಡಿಲ್ಲ ಅಲ್ವಾ? ಬರ್ರಿ ಹೋಗೋಣ ಬರ್ರಿ. ಬನ್ನಿ ಅತ್ತೆ, ಇಲ್ಲಿ ಕುಂತ್ಕೊಳ್ರಿ, ಯಾರು ನೋಡಕ್ಕಿಲ್ಲ. ಇಲ್ಲಿ ಬಂದು ನಾನು ಏನಾದ್ರೆ ಡೀಲ್ ಮಾಡೋದಿಲ್ಲ, ಇಂಥ ಜಾಗಕ್ಕೆ ಏನೇ ಬಂದು ಡೀಲ್ ಮಾಡೋದು. ಕುಂತ್ಕೊಳ್ಳಿ. ಅಂದ್ರೆ ಕುಡಿಲಿ, ನೋಡೋಣ ಹೆಂಗೈತು ಡೈಮಂಡು. ತಗೊಳ್ಳಿಯತ್ತೆ, ಬರೀ ನೆಕ್ಲೆಸ್ ಮಾತ್ರ ಅನ್ಕೊಂಡಿದ್ದೆ, ಜೊತೆಗೆ ವಾಲೇನೋ ಐತೆ. ಎಲ್ಲ ಸೇರಿ 8 ಲಕ್ಷ ಕಮ್ಮಿ ಅಂತ ಇರಕ್ಕಿಲ್ಲ. ನೋಡಿ. ಯಪ್ಪ ಶಿವನೇ, ಡೈಮಂಡ್ ಅಂದ್ರೆ ಹಿಂಗಲ್ಲ ಇರೋದು? ನಾನು ಡೈಮಂಡ್ ಅಂದ್ರೆ ಹೆಂಗಿರ್ತದ ಅನ್ಕೊಂಡಿದ್ದೆ. ಅಲ್ಲ ಕಣಲ್ಲ, ನಮ್ಮೂರಾಗೆ ಬಳೆ ಶಾಪಗೆ ಹಿಂಗೇಣಿಯ ಇಕ್ಕೊಂಡು ಮಾರೋದು ಗೊತ್ತಿಲ್ಲ. ಇವೆಲ್ಲನೂ 500,000 ರೂಪಾಯಿಗೆಲ್ಲ ಸಿಗ್ತವೆ ಕಣ. ಅದೆಲ್ಲ ಡೂಪ್ಲಿಕೇಟ್ ಅತ್ತೆ, ಇದೆಲ್ಲ ಒರಿಜಿನಲ್ಲು. ಯಪ್ಪ ಹೆಂಗೈತ್ ನೋಡ್ಲಾ? ಬಾರಣನು ಇದ್ದಂಗೈತೆ. ಇದನ್ನ ಮಾರಿದ್ರೆ 8 ಲಕ್ಷ ಅಂತೂ ಫಿಕ್ಸು. ಹಳಿ ಅಂದ್ರೆ ನಾನು ನೀನು ಲಕ್ಷಾಧೀಶ್ವರ ಆಗೋಗ್ಬಿಟ್ವಿ. ಹಳಿ ಅಂದ್ರೆ ಒಂದು ಕೆಲಸ ಮಾಡಿ, ಇದನ್ನ ಮಾರ್ಬಿಟ್ಟು ಏನು ಮಾಡೋಣ ಅಂದ್ರೆ, ಈ ಬೈಕ್ ಲೋನು ಗೀನು ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಯಾಕೆ ಹಳಿ ಅಂದ್ರೆ, ಒಂದು ಐಡಿಯಾ ಹೇಳ್ತೀನಿ ಕೇಳಿ. ಹೇಳತ್ತೆ. ಈಗ ಏನು ಮಾಡು ಅಂದ್ರೆ, ಇದನ್ನ ಮಾರ್ಬಿಟ್ಟು ಒಂದು ಯಾವ್ದನ ಒಳ್ಳೆ ಸೂಪರ್ ಆಗಿರೋ ಕಾರ್ ತಗೊಬಿಟ್ಟು ಬಂದ್ಬಿಟ್ರೆ ಹೆಂಗೆ? ನೀನು ಓಡಾಡ್ಬೋದು, ನಾನು ಓಡಾಡ್ಬೋದು. ನನ್ನ ಮಗಳು ಅಷ್ಟೇನಿಯ, ಯಾವಾಗೂ ಬೈಕಾಗಿ ಬತ್ತಾಳಲ್ಲ, ನಂಗೆ ಬೇಜಾರಾಯ್ತದೆ. ನನ್ನ ಮಗಳು ಅಷ್ಟೇನೆ ಆರಾಮಾಗೆ ಅವಳು ಜೀ ಅಂತ ಹೇಳ್ಬಿಟ್ಟು ಕಾರಾಗಿ ಬರಬೇಕು. ಬಿಸ್ಲು ಅಂತ ಏನು ಅಂದಿದ್ದಂಗೆ. ನಿಮಗೂ ಖುಷಿ ಆಯ್ತದೆ ಕಾರ್ ತಗೊಂಡ್ರೆ, ನನಗೂ ಆನಂದ ಆಯ್ತದೆ. ಬೈಕು ಹೋದ್ರೆ ಹೋಗ್ಲಿ ಕೊಟ್ಬಿಡಿ ಹೇಳಿ ಅಂದರೆ, ಕಾರೇ ಬರ್ಬೇಕಾರೆ ಬೈಕ್ ತಗೊಂಡು ಏನು ಮಾಡೋಣ? ಅತ್ತೆ, ನೀವು ನಿಜವಾಗ್ಲೂ ಅತ್ತೆ ಅಲ್ಲ, ನೀವೊಂಥರ ದೇವ್ರು ಇದ್ದಂಗೆ. ನನಗೆ ಯಾವಾಗನ ತಲೆ ಕೆಟ್ಟಾಗೆಲ್ಲ ಎಂತೆಂಥ ಐಡಿಯಾ ಕೊಡ್ತೀರಾ ನೀವು ಅಂತ ಹೇಳಿದ್ರೆ, ವಾ ಅತ್ತೆ, ಭಾಳ ಖುಷಿ ಆಗ್ತೈತೆ ಕಣತ್ತೆ. ನಂಗಂತೂ ಭಾಳ ಖುಷಿ ಆಗ್ತೈತಿ. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ಳೋರು, ನನ್ನ ಮಗನ ಬೈಕ್ ತಗೊಳಕ್ಕೂ ಯೋಗ್ಯತೆ ಇಲ್ಲ ಅಂತ ಇವಾಗ ನಾನು ಕಾರ್ ತಗೋತಾ ಇದ್ದೀನಿ ಅತ್ತೆ. ಕಾರ್ನ ಭಾಳ ಖುಷಿ ಆಗ್ತೈತಿ. ಕಾರು. ಸರಿ ಅತ್ತೆ, ನೀವು ಹೇಳ್ದಂಗೆ ಆಯಿತು ಅತ್ತೆ.
ಇದನ್ನ ತಗೊಂಡೋಗ್ಬಿಟ್ಟು ಮಾರ್ಬಿಟ್ಟು ಒಡವೆ ಅಂಗಡಿನಾಗ ತಗೊಂಡೋಗ್ಬಿಡೋಣ. ಅತ್ತೆ ಇವೆಲ್ಲನೂ ಸಾಮಾನ್ಯ ಅಂಗಡಿನಾಗೆಲ್ಲ ಡೈಮಂಡ್ ತಗೊಳಕಿಲ್ಲ, ದೊಡ್ಡ ದೊಡ್ಡ ಅಂಗಡಿಗೆ ಹೋಗ್ಬಿಟ್ಟು ಮಾರ್ಕೊಂಬಿಟ್ಟು ಬರೋಣ. ಸರಿನಾ? ನೀವು ಬನ್ನಿ ಜೊತೆಗೆ ನಾಳೆಗೆ ಹೋಗೋಣ. ಯಾಕಂದ್ರೆ ನಾನು ಒಬ್ಬನೇ ಹೋದ್ರೆ ಕಳ್ಳನ ಮಗ ಅನ್ಕೊಬಿಡ್ತಾರೆ. ನೀವಾದ್ರೆ ಬಿಡು ಹೆಂಗೋನುವೆ ಅವರ ಯಾರೋ ಅಮ್ಮನೋ ಅತ್ತೇನೋ ಇರಬೇಕು ಅಂತ ಅನ್ಕೋತಾರೆ. ಇಬ್ರು ಹೋಗ್ಬಿಟ್ಟು ಈ ಡೈಮಂಡ್ ನಕ್ಲಿಸ್ನ ಮಾರ್ಬಿಟ್ಟು ಒಂದು ಕೆಲಸ ಮಾಡೋಣ, ಬೋರ್ಬೇಕಾದ್ರೆ ಕಾರಾಗೆ ಬಂದ್ಬಿಡೋಣ ಕಣತ್ತೆ. ಹೂನಲ್ಲಿ ಅಳಿ ಅಂದ್ರೆ ಈ ಐಡಿಯಾಗಳೆಲ್ಲ ಎಲ್ಲಿ ಮಡಗಿಕ್ಕಿರ್ತೀರ ನೀವಂತೂ. ಸೂಪರ್ ಆಗಿ ಐಡಿಯಾ ಕೊಡ್ತಾ ಇದ್ದೀರಾ ನೀವಂತೂ. ಸರಿ ಅಳಿ ಅಂದ್ರೆ ಹೋಗ್ಬೇಕಾದ್ರೆ ಬಸ್ ಹತ್ಕೊಂಡು ಹೋಗನಿ. ಈ ಡೈಮಂಡ್ ನೆಕ್ಲೆಸ್ನ ಮಾರ್ಬಿಟ್ಟು ಅಲ್ಲೇ ಯಾವ್ದಾನ ಅಂಗಡಿನಾಗ ಒಂದು ಕಾರ್ ಪರ್ಚೇಸ್ ಮಾಡ್ಬಿಟ್ಟು ಆ ಕಾರ್ ಹತ್ಕೊಂಡು ಝೀ ಅಂತ ಬಂದ್ಬಿಡೋಣ. ಅಳಿ ಅಂದ್ರೆ ಆಯ್ತು ಅಳಿ ಅಂದ್ರೆ ಕುಡಿ ಏನಂತೆ. ಆ ಮನೆ ಅಳಿಗೆ ತಾನೇ ಬಂದಿರೋದು ಈ ಡೈಮಂಡ್ ನೆಕ್ಲೇಸು. ಇನ್ನು ಬೇರೆ ಯಾರು ಬಡವ್ರದೇನು ಕದೀತಿಲ್ವಲ್ಲ ನಾನು. ಹಂಸುತ್ತಾನೆ ಹೋದ್ರೆ ಹೋಗ್ಲಿ ತಗೊಳ್ಳಿ ಮಡಿಕಳಿ ಇಬ್ರು ಹೋಗೋಣ. ಇವತ್ತೇನು ಬೇಡ, ಇವತ್ತು ಆಗಲೇ ಕತ್ಲಾಯ್ತಾ ಬಂತು. ಆದ್ರೂ ಇವತ್ತೇ ಹೋಗ್ಲೇಬೇಕು ಅನ್ನಿಸ್ತದೆ. ನೋಡಿರಿ ಅತ್ತಾಗಿ ಇನ್ನೇನು ಹೋಗ್ಬಿಟ್ಟು ಬರೋನಿ. ಎತ್ತಿಕ್ಕಕ್ಕೆ ಹೋದ್ರೆ ತಿರ್ಗಾ ಅವ್ರು ಬಂದ್ಬಿಡ್ತಾರೆ. ಕಾರಾಗಿ ಬಂದ್ಬಿಟ್ಟು ಅವಾಗ ಹೊಟ್ಟುರ್ಸ್ತಾನೆ ಅವ್ರಿಗೆ. ಬರ್ರಿ ಹೋಗೋಣ. ನಡೀರಿ ಅತ್ತೆ. ಅತ್ತೆ ಚೆನ್ನಾಗಿರೋ ಕಾರ್ ತಗೊಳ್ಳೋಣ. ಸ್ವಿಫ್ಟು, ಬಲೇನೋ, ಆಮೇಕಿಂದ ಬ್ರೀಝಾ ಅಂತವೇ ಸೂಪರ್ ಕಾರ್ ತಗೊಬಿಡೋಣ ಅತ್ತೆ. ಬೈಕ್ನ ಮಾರಾಕ್ ಕೊಡ್ತೀನಿ. ಇನ್ಮೇಲೆ ಬೈಕಿಗೆಲ್ಲ ಮುಟ್ಟಲ್ಲ. ಕೊಡಿಯತ್ತೆ, ಇದನ್ನ ಎತ್ತಿಕೊಬಿಡ್ತೀನಿ ಹಂಗೇನಿಯ. ಅವರು ಇವ್ರು ಯಾರನ್ನ ನೋಡ್ತಾರೆ ನೋಡಿ. ಹಿಂಗೆ ಡೀಲ್ ಮಾಡ್ಕೊಂಡು ಹೋದ್ರೆ ನಾನು ನೀವು ಇಬ್ರು ಕೋಟ್ಯಾಧೀಶ್ವರ ಹೋಗ್ಬಿಡ್ತೀವಿ. ಒಂದಲ್ಲ ಇಂಥ ಒಂದು 10 ನಕ್ಲೀಸ್ ಹೊಡೆದ್ಬಿಟ್ರೆ ಸಾಕತ್ತೆ, ನಾವಿಬ್ರು ಟಾಪ್ ಆಗಿರ್ತೀವಿ. ಅಂದ್ರೆ ಮುಂಚೆ ಇಂಥ ಕೆಲಸ ಮಾಡೇನಿಯ ನೀವು? ಜೈಲ್ಗೆ ಹೋಗಿದ್ದು? ಮತ್ತೆ ಇಂಥ ಕೆಲಸ ಮಾಡಿ ನೀವು ಹೋಗಿದ್ದು ಆ ಕಾಸು ಗೀಸೆಲ್ಲ ಹೊಂಟೋಯ್ತು. ನಮ್ಮ ಅಮ್ಮಂಗೆ ನಾನು ಇಂಥ ಕೆಲಸ ಮಾಡೋದನ್ನ ಕಂಡ್ರೆ ಆಗಕ್ಕಿಲ್ಲ. ಅತ್ತೆ ನಾನು ಯಾರಿಗೂ ಮೋಸ ಮಾಡಲ್ಲ. ಹಿಂಗೆ ನನಗೆ ಮೋಸ ಮಾಡಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಮೋಸ ಮಾಡ್ತೀನಿ ಅಷ್ಟೇ. ಅಷ್ಟಕ್ಕೇನೆನಿಯ ಏನೋ ದೊಡ್ಡದಾಗ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ಹಂಗೆ ಮಾಡ್ಬಿಟ್ಟಿದ್ದೀನಿ, ನಾನು ಹಿಂಗೆ ಮಾಡ್ಬಿಟ್ಟಿದ್ದೀನಿ ಅಂತ ಇದು ಮಾಡ್ತಾರೆ. ಅಯ್ಯೋ ನಾನು ಅಂಥ ಕೆಲಸ ಎಲ್ಲ ಮಾಡೋಣಲ್ಲ. ಬಿಡಿಯತ್ತೆ, ಜೈಲ್ಗೆ ಹೋಗಿದ್ದಾಯ್ತು ಬಂದಿದ್ದಾಯ್ತು. ಇದು ಕದ್ದಿರೋದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾರು ಕದ್ದವ್ರೆ ಅಂತ ನಿನಗೆ ಗೊತ್ತಿಲ್ಲ ನನಗೆ. ಇದು ಮಾಡೋಣ ಬನ್ನಿ ಅರ್ಜೆಂಟಾಗಿ ಬಸ್ ಹತ್ಕೊಂಡು ಹೋಗ್ಬಿಟ್ಟು ಮಾರ್ಬಿಟ್ಟು ಕಾರ್ ಎತ್ಕೊಂಡ್ಬಿಟ್ಟು ಬಂದ್ಬಿಡೋಣ. ಯಾವ ನನ್ನ ತಂಗಿ ಮದುವೆ ಐತಲ್ಲ, ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಾರೆ ನನ್ನ ಕಾರಾಗ ಏನಿಯಾ ಜುಯ್ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ತಂಗಿನ. ಹೆಂಗೆ? ಅಯ್ಯೋ ಅಳಿ ಅಂದ್ರೆ ಸೂಪರ್ ಅಳಿ ಅಂದ್ರೆ ಅಳಿಯ. ಅಯ್ಯೋ ಬುಡಳಿಯ, ನಿನ್ನ ಅನ್ಸ್ಕೊಂಡ್ರೆ ನನಗೆ ಒಂಥರ ಆಯ್ತೈತಿ. ಎಂತ ಗ್ರೇಟ್. ಸರಿ ಎದ್ದೊಳ್ಬಾ ಹೋಗೋಣ. ಕಾಯ್ತಾ ಇರ್ರಿ, ಈ ಅತ್ತೆ ಅಳಿಯ ಇಬ್ರು ಜೀ ಅಂತ ಕಾರಾಗಿ ಬರ್ತಾರೆ. ನೀವೆಲ್ಲ ಹೊಟ್ಟೆ ಉರ್ಕೊಳಕ್ಕೆ ಕಾಯ್ಕೊಂಡಿರ್ಬೇಕು. ನಿಮಗೆಲ್ಲ ಹೊಟ್ಟೆ ಉರಿಸ್ಬೇಕಲ್ವಾ? ನೋಡ್ತಿರ್ರಿ ಹೆಂಗ್ ಹೊಟ್ಟೆ ಉರಿಸ್ತೀವಿ ನಾನು ಇವನು ಸೇರ್ಕೊಂಡು ಅಂತ. ಅಂದ್ರೆ ಕೊತ್ತು ಕಾಕ ತಿನ್ಕೊಡಿ ಅದನ್ನ. ಅಲ್ಲಿಗೆ ಹೋಗೋ ಗಂಟ ಕೈಯಾಗ ಹಿಡ್ಕೊಂಡು ಹೋಗ್ಬೇಕು. ಕೊತ್ತು ಕಾಕೊಂಡು ಹೋಗಿ ತಿನ್ಕೊಡಿ.